ಪಾರ್ಟಿ ರೌಂಡ್ಸ್ ನಲ್ಲಿ ಮೊದಲ ಸ್ಟೋರಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಉಪಚುನಾವಣಾ ಕಣದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಬಾಗಲಕೋಟೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಗೊಂದಲ ಮುಂದುವರೆದಿದೆ. ಈಗ ರಾಜ್ಯದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಮೀಟಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಮೀಟಿಂಗ್ ಮಾಡೋರಿದ್ದಾರೆ. ಬಾಗಲಕೋಟೆಯಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ದಾವಣಗೆರೆ ಟಿಕೆಟ್ ಗೊಂದಲಕ್ಕೆ ತೆರೆ ಯಾವ ರೀತಿ ಎಳಿಬೇಕು ಅನ್ನೋದು ಸದ್ಯಕ್ಕೆ ಸುರ್ಜೇವಾಲಾ ಅಖಾಡದಲ್ಲಿರೋ ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ಜೊತೆ ಸಭೆ ನಡೆಸೋರಿದ್ದಾರೆ. ಇವತ್ತು ರಾತ್ರಿವರೆಗೆ ಒಂದು ಕ್ಲಾರಿಟಿ ಸಿಗತ್ತೆ ಅಂತ ಅನ್ನಿಸ್ತಾ ಇದೆ. ಎರಡೂ ಕ್ಷೇತ್ರಗಳ ಟಿಕೆಟ್ ಗೊಂದಲ ಬಗೆಹರಿಸೋದಕ್ಕೆ ಹಿರಿಯ ನಾಯಕರು ಪ್ರಯತ್ನ ಪಟ್ಟರು. ಬಾಗಲಕೋಟೆಗಂತೂ ಸ್ವತಃ ಸಿಎಂ ಸಿದ್ದರಾಮಯ್ಯ ಮೇಟಿ ಕುಟುಂಬಸ್ಥರನ್ನ ಮನವೊಲಿಸುವ ಪ್ರಯತ್ನ ಪಟ್ಟರು. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೈಕಮಾಂಡ್ ಇದನ್ನ ಬಗೆಹರಿಸುತ್ತೆ. ಈಗ ಹೈಕಮಾಂಡ್ನಿಂದ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಎರಡೂ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿ ಹೋಗಿದೆ. ಕಾಂಗ್ರೆಸ್ ಕಡೆಯಿಂದ ಒಂದೇ ಒಂದು ಕ್ಷೇತ್ರದ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಅಭ್ಯರ್ಥಿಯಾಗಿ ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಈಗಾಗಲೇ ಫೈನಲ್. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶ್ರೀನಿವಾಸ ದಾಸಕರಿಯಪ್ಪ ಫೈನಲ್. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಸಭೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡೋದಕ್ಕೆ ಸುರ್ಜೇವಾಲಾ ಒಲವು ತೋರಿಸಿದ್ದಾರೆ. ಈ ಮಧ್ಯೆ ಸಮರ್ಥ್ಗೆ ಟಿಕೆಟ್ ಅಂತ ಈಶ್ವರ್ ಖಂಡ್ರೆ ಒತ್ತಾಯಿಸಿದ್ದಾರೆ. ಏರ್ಪೋರ್ಟ್ನಲ್ಲೇ ಸುರ್ಜೇವಾಲಾರನ್ನ ಭೇಟಿ ಮಾಡಿ ಖಂಡ್ರೆ ಒತ್ತಾಯಿಸಿದ್ದಾರೆ. ಸುರ್ಜೇವಾಲಾರನ್ನ ಕರೆತರುವಾಗ ಸಮರ್ಥ ಪರ ಬ್ಯಾಟ್ ಮಾಡಿದ್ದಾರೆ ಖಂಡ್ರೆ. ದಾವಣಗೆರೆಯ ಟಿಕೆಟ್ ಹಂಚಿಕೆ ಫೈಟ್ ಈಗ ಕುತೂಹಲ ಮೂಡಿಸ್ತಾ ಇದೆ. ಪಕ್ಷಗಳ ನಡುವೆ ಅಲ್ಲ, ಪಕ್ಷದ ಒಳಗೆ ಇಬ್ಬರು ಪ್ರಬಲ ನಾಯಕರು, ಒಂದು ಕಡೆ ಜಮೀರ್ ಅಹಮದ್, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ನಿರಂತರ ಲಾಬಿ ನಡೆಸಿದ್ರು. ಎಕ್ಸ್ಕ್ಲೂಸಿವ್ ಫೋಟೋ ನೀವೀಗ ನೋಡ್ತಾ ಇದ್ದೀರಿ. ಸುರ್ಜೇವಾಲಾ ಆಗಮನದ ನಂತರ ನಾಯಕರ ಜೊತೆ ಕೂತು ಸುರ್ಜೇವಾಲಾ ಚರ್ಚೆ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಜೊತೆಗಿದ್ದಾರೆ. ಉಪಚುನಾವಣಾ ಕ್ಷೇತ್ರದ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರಾಗಬೇಕು? ಬಾಗಲಕೋಟೆ, ದಾವಣಗೆರೆ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಸುರ್ಜೇವಾಲಾ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ. ಇವತ್ತು ರಾತ್ರಿಯ ಒಳಗೆ ಅಂತಿಮ ಉತ್ತರ ಈ ಸಭೆಯಿಂದ ಸಿಗುತ್ತಾ? ಮೇಟಿ ಕುಟುಂಬಸ್ಥರೇ ಜಿದ್ದಿಯಲ್ಲಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. 45 ನಿಮಿಷಕ್ಕೆ ಅಂತ್ಯವಾಗಿದೆ ಕಾಂಗ್ರೆಸ್ ಉಸ್ತುವಾರಿ ಮೀಟಿಂಗ್. ಸಭೆ ಮುಗಿಸಿ ವಾಪಸ್ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ದಾವಣಗೆರೆ, ಬಾಗಲಕೋಟೆ ಟಿಕೆಟ್ ಬಗ್ಗೆ ಚರ್ಚೆ ಆಗಿದೆ. ಸಭೆ ಮುಕ್ತಾಯ ಆಗಿದೆ. ಕೇವಲ 45 ನಿಮಿಷಕ್ಕೆ ಕಾಂಗ್ರೆಸ್ ಉಸ್ತುವಾರಿಯ ಮೀಟಿಂಗ್ ಅಂತ್ಯ ಆಗಿದೆ. 45 ನಿಮಿಷಗಳ ಕಾಲ ನಾಯಕರು ಉಪಚುನಾವಣಾ ಕದನದ ಎರಡೂ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಫೈನಲ್ ಆಯ್ತಾ? ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಮುಗಿಸ್ಕೊಂಡು ವಾಪಸ್ ತೆರಳುತ್ತಾ ಇರೋ ದೃಶ್ಯ ಇದು. ಸಭೆ ಮುಗಿದಿದೆ, ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಫೈನಲ್ ಆಗಿದ್ಯಾ ಹಾಗಾದ್ರೆ? 45 ನಿಮಿಷದಲ್ಲಿ ನಾಯಕರು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರಾ? ಎಕ್ಸ್ಕ್ಲೂಸಿವ್ ಫೋಟೋ ನೀವು ನೋಡ್ತಾ ಇದ್ದೀರಾ. 45 ನಿಮಿಷಕ್ಕೆ ಕಾಂಗ್ರೆಸ್ ಉಸ್ತುವಾರಿಯ ಮೀಟಿಂಗ್ ಅಂತ್ಯ ಆಗಿದೆ. ಯಾರಿಗೆ ಸಿಗತ್ತೆ ಹಾಗಾದ್ರೆ? ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ ಯಾರಿಗೆ ಸಿಗುತ್ತೆ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.